ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನಿಫಾ ಕೋವಿಡ್ ಆಯಿತು, ಈಗ ಕೇರಳದಲ್ಲಿ ವೆಸ್ಟ್ ನೈಲ್ ಫೀವರ್ ಭೀತಿ. ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿ ಹೈ ಅಲರ್ಟ್. ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯಾಧಿಕಾರಿಗಳ ತಪಾಸಣೆ. ಟಿಕೆಟ್ ಬುಕ್ ಆಯಿತು, ಬೆಂಗಳೂರಿಗೆ ಬರ್ತಾರೆ. ಪ್ರಜ್ವಲ್ ಟಿಕೆಟ್ ಬುಕ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಯುರೋಪ್ ದೇಶಗಳಲ್ಲೇ ಸಂಚರಿಸುತ್ತಿದ್ದಾರಾ ಪ್ರಜ್ವಲ್ ರೇವಣ್ಣ? ಎಸ್ಐಟಿ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರಾ? ಮತ್ತೆ ಬುಕ್ ಆಗಿದೆ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್. ಇವತ್ತು ಮಧ್ಯಾಹ್ನ 12 ಗಂಟೆ 5 ನಿಮಿಷದ ಲುಫ್ತಾನ್ಸಾ ಏರ್ಲೈನ್ಸ್ ಫ್ಲೈಟ್ನಲ್ಲಿ ಬುಕ್ಕಿಂಗ್. ಜರ್ಮನಿಯ ಮ್ಯೂನಿಚ್ನಿಂದ ಇವತ್ತಾದ್ರೂ ಹೊರಡ್ತಾರಾ ಪ್ರಜ್ವಲ್ ರೇವಣ್ಣ? ರೇವಣ್ಣ ಬಂಧನದ ಬಳಿಕ ಪಕ್ಷದಿಂದ ಅಂತರ ಕಾಯ್ದುಕೊಂಡ ಶಾಸಕರು. ಜಾಮೀನು ಮೇಲೆ ಬಿಡುಗಡೆಯಾದರೂ ಸೌಜನ್ಯಕ್ಕೂ ಮಾತನಾಡಿಸಲು ಹಿಂದೇಟು. ಕೇಸ್ನಿಂದ ಸಂಪೂರ್ಣವಾಗಿ ಹೊರಬರಲೆಂದು ಕಾಯ್ತಿರೋ ಮುಖಂಡರು. ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ. ಹಾಸನದಲ್ಲಿ 18 ಕಡೆ ಮಧ್ಯರಾತ್ರಿ 3:30ರವರೆಗೂ ಎಸ್ಐಟಿ ಶೋಧ ಕಾರ್ಯ. ಹಲವು ಮಹತ್ವದ ಸಾಕ್ಷ್ಯ ದಾಖಲೆಗಳನ್ನು ವಶಪಡಿಸಿಕೊಂಡಿರೋ ಎಸ್ಐಟಿ. ಪೆನ್ ಡ್ರೈವ್ ಹಂಚಿಕೆ ಕೇಸ್ನ ತನಿಖೆ ತೀವ್ರ. ನಿನ್ನೆ ಪ್ರೀತಂ ಗೌಡ ಆಪ್ತರಾದ ಚೇತನ್ ಲಿಖಿತ್ ಮನೆಯಲ್ಲಿ ಪೆನ್ ಡ್ರೈವ್ ಪತ್ತೆ. ಮಾಜಿ ಶಾಸಕರಿಗೂ ನೋಟಿಸ್ ಕೊಡುತ್ತಾ ಎಸ್ಐಟಿ. ಲೋಕಸಭೆ ಮುಗಿತು, ಇನ್ನು ಶಾಸಕರತ್ತ ಗಮನ ಹರಿಸಿ. ಅಹವಾಲುಗಳನ್ನು ಆಲಿಸಲು ಸಚಿವರಿಗೆ ಸಿಎಂ ಸೂಚನೆ. ಕಾಂಗ್ರೆಸ್ ಸರ್ಕಾರ ಪತನದ ಚರ್ಚೆ ಬೆನ್ನಲ್ಲೇ ಅಲರ್ಟ್ ಆದ ಸಿದ್ದರಾಮಯ್ಯ. ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮೇಜರ್ ಸರ್ಜರಿ. ಹಾಲಿ 13 ಸದಸ್ಯರ ಸಮಿತಿ ಪುನರ್ರಚನೆಗೆ ನಿರ್ಧಾರ. ಸಿಟಿ ರವಿ, ನಳಿನ್ ಕಟೀಲ್, ಕೆಎಸ್ ಈಶ್ವರಪ್ಪಗೆ ಹೈಕಮಾಂಡ್ ಕೋಕ್ ಸಾಧ್ಯತೆ. ಜೆಡಿಎಸ್ಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಬಿಟ್ಟುಕೊಟ್ಟ ಬಿಜೆಪಿ. ಆದರೆ ದಳಪಡೆಯಲ್ಲಿ ಕಗ್ಗಂಟಾಗಿ ಉಳಿದ ಅಭ್ಯರ್ಥಿ ಆಯ್ಕೆ. ಆಪ್ತರಿಗೆ ಟಿಕೆಟ್ ಕೊಡಿಸಲು ಜಿಟಿಡಿ ಸಾರಾ ಬಣಗಳ ಫೈಟ್. ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಭೀಕರ ಹತ್ಯೆ. ಮನೆಗೆ ನುಗ್ಗಿ ಮಲಗಿದ್ದ ಯುವತಿಗೆ ಚಾಕು ಇರಿದು ಕೊಲೆ. ಎಸ್ಕೇಪ್ ಆದ ಆರೋಪಿಗಾಗಿ ಪೊಲೀಸರ ಹುಡುಕಾಟ. ಟಾಟಾ ಏಸ್ ವಾಹನಕ್ಕೆ 2 ಬೈಕ್ ಡಿಕ್ಕಿ. ಓರ್ವ ಸ್ಥಳದಲ್ಲೇ ಸಾವು. ಅಪಘಾತದಲ್ಲಿ ಮತ್ತಿಬ್ಬರಿಗೆ ಗಂಭೀರ ಗಾಯ. ಆಸ್ಪತ್ರೆಗೆ ದಾಖಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಪುಲಗಲ್ ಕ್ರಾಸ್ ಬಳಿ ಘಟನೆ. ಕಪಿಲಯ್ಯ ಒಡಲಲ್ಲೇ ಕುಡಿಯುವ ನೀರಿಗೆ ತತ್ಪರ. ಎಚ್ಡಿ ಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರಿಗಾಗಿ ರೋಗಿಗಳ ಪರದಾಟ. ಡಯಾಲಿಸಿಸ್ ಮಾಡದೆ ರೋಗಿಗಳನ್ನು ವಾಪಸ್ ಕಳುಹಿಸುತ್ತಿರೋ ಸಿಬ್ಬಂದಿ. ಬರದಿಂದ ತತ್ತರಿಸಿದ ಧಾರವಾಡಕ್ಕೆ ಪ್ರವಾಹದ ಭೀತಿ. 2 ದಿನಗಳ ಹಿಂದೆ ಸುರಿದ ಸಣ್ಣ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಮಳೆಯಿಂದ ಆಗುವ ಅವಘಡ ತಪ್ಪಿಸಲು ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಕ್ರಮ. ಸ್ಟೇಟ್ ಸಿಲೆಬಸ್ ಶಾಲೆಗಳಿಗೆ ಗುಡ್ ಬೈ ಹೇಳ್ತಿರೋ ಪೋಷಕರು. ಸಿಬಿಎಸ್ಇ ಹಾಗೂ ಐಸಿಎಸ್ಸಿ ಶಾಲೆಗಳ ಕಡೆ ವಲಸೆ. ಸರ್ಕಾರ ಬದಲಾದಂತೆ ಹೊಸ ಶಿಕ್ಷಣ ನೀತಿಗೆ ರೋಸಿ ಹೋದ ಪೇರೆಂಟ್ಸ್. 1.25 ಕೋಟಿಯ ಒಡೆಯ ನಂಜನಗೂಡಿನ ನಂಜುಂಡ. ದಕ್ಷಿಣ ಕಾಶಿ ಶ್ರೀಕಂಠೇಶ್ವರನಿಗೆ ಹರಿದು ಬಂದಿದೆ ಕಾಣಿಕೆಯ ಮಹಾಪೂರ. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ನೇತೃತ್ವದಲ್ಲಿ ಮುಂದುವರೆದ ಹುಂಡಿ ಎಣಿಕೆ ಕಾರ್ಯ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ವೇಗವಾಗಿ ಹೆದ್ದಾರಿ ನಿರ್ಮಾಣ ಆಗ್ತಿದೆ. ಭಾರತ ವೇಗವಾಗಿ ಬೆಳೆಯುತ್ತಿದ್ದು ಅಭಿವೃದ್ಧಿಯನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಮೋದಿ ಸರ್ಕಾರದ ಸಾಧನೆಗೆ ಫಿದಾ ಆದ ನಟಿ ರಶ್ಮಿಕಾ ಮಂದಣ್ಣ. ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಜೊತೆ ಅರವಿಂದ್ ಕೇಜ್ರಿವಾಲ್ ಪಿಎ ಅನುಚಿತ ವರ್ತನೆ. ಡ್ರಾಯಿಂಗ್ ರೂಮ್ನಲ್ಲಿ ಸಿಎಂ ಭೇಟಿಗೆ ಕಾಯುತ್ತಿದ್ದಾಗ ಅನುಚಿತವಾಗಿ ವರ್ತಿಸಿದ ಬಿಭವ್ ಕುಮಾರ್. ಆರೋಪ ನಿಜವೆಂದು ಒಪ್ಪಿದ ಆಪ್ನಿಂದ ಕಠಿಣ ಕ್ರಮದ ಭರವಸೆ.
ಚುನಾವಣೆ ಮುಗಿಯುತ್ತಿದ್ದಂತೆ ಮೊಬೈಲ್ ಕರೆಗಳು ಆಗಲಿವೆ 75% ದುಬಾರಿ. ವೆಚ್ಚ ಸರಿದೂಗಿಸಿಕೊಳ್ಳಲು ಕಂಪನಿಗಳಿಂದ ಕ್ರಮಕ್ಕೆ ಸಿದ್ಧತೆ. ಕಡಿಮೆ ದರದ ಪ್ಯಾಕೇಜ್ ರದ್ದುಗೊಳಿಸುವ ಸಾಧ್ಯತೆ. ಕುರ್ಕುರೆ ತರಲ್ಲ ಅಂದಿದ್ದಕ್ಕೆ ಪತ್ನಿಯಿಂದ ವಿಚ್ಛೇದನ. ತವರಿಗೆ ಹೋಗಿ ಡಿವೋರ್ಸ್ ಕಳುಹಿಸಿದ ಪತ್ನಿ. ಉತ್ತರ ಪ್ರದೇಶದಲ್ಲಿ ಕುರ್ಕುರೆಗಾಗಿ ಮುರಿದು ಬಿತ್ತು ಸಂಬಂಧ. ಸಾಕಷ್ಟು ನಿರೀಕ್ಷೆ ಮೂಡಿಸಿದ ರಿಯಲ್ ಸ್ಟಾರ್ ನಿರ್ದೇಶನದ UI ಫಿಲ್ಮ್. ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಾಗಿ ಹಂಗೇರಿಗೆ ಉಪ್ಪಿ. 27ನೇ ತಾರೀಕಿನವರೆಗೆ ಬುಡಾಪೆಸ್ಟ್ ಆರ್ಕೆಸ್ಟ್ರಾದಲ್ಲಿ ಸಂಗೀತ ಕೆಲಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.